ಮಾನ್ಯ ಮಾಧ್ಯಮದ ಎಲ್ಲ ಪತ್ರಕರ್ತರಿಗೆ ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮದ ಈಗಾಗಲೇ ಮಾತನಾಡಿದ್ದು ಶೇಖ್ ಮೊಹಮ್ಮದ್ ಇರ್ಫಾನಿ ಅವರೊಂದು ಧರ್ಮಗುರುಗಳಾಗಿದ್ದರೂ ಕೂಡ ಇವತ್ತು ಮಸೀದಿಗಳಿಂದ ಬಿಟ್ಟು ಸಾಮಾಜಿಕ ರಂಗದಲ್ಲಿ ಅಂದರೆ ಈ ಡ್ರಗ್ಸ್ ಮುಕ್ತ ಸಮಾಜದ ಬಗ್ಗೆ ಆಂದೋಲನವನ್ನು ನಡೆಸುವಲ್ಲಿ ಅವರು ಕೈ ಜೋಡಿಸ್ತಾ ಇದ್ದಾರೆ. ಇವತ್ತು ನಾವು ಕಳೆದ 1 ವರ್ಷಗಳಿಂದ ನಿರಂತರವಾಗಿ ಈ ಡ್ರಗ್ಸ್ ಮುಕ್ತ ಸಮಾಜದ ಬಗ್ಗೆ ಅಭಿಯಾನವನ್ನು ನಡೆಸ್ತಾ ಇದ್ದೇವೆ. ಅದರ ಭಾಗವಾಗಿ ಕಳೆದ ಡಿಸೆಂಬರ್ನಲ್ಲಿ ನಾವೊಂದು ಮಾದಕತೆ ಮಾರಣಾಂತಿಕ ಎನ್ನುವಂತಹ ಒಂದು ಪುಸ್ತಕವನ್ನ ಅಧ್ಯಯನ ನಡೆಸಿ ಬರೆದಿದ್ದೆವು. ಅದು 300 ಪುಟಗಳ ಪುಸ್ತಕ. ಇವತ್ತು ತರಬೇಕಿತ್ತು, ಪತ್ರಕರ್ತರಿಗೆ ಕೊಡಬೇಕಂತೇಳಿ ಸ್ವಲ್ಪ ಬ್ಯುಸಿ ಆದ್ರಿಂದ ಅದು ಮಿಸ್ ಆಯ್ತು. ಎಲ್ಲ ಪತ್ರಕರ್ತರಿಗೂ ಕೂಡ ಅದನ್ನ ಕೊಡ್ತೀವಿ, ಕಾರಣ ಅದರಲ್ಲಿ ಅಧ್ಯಯನ ನಡೆಸಿದಂತ ಒಂದು ಪುಸ್ತಕ ಆಗಿರ್ತದೆ. ಹಾಗೆ ನಮ್ಮ ಕರಾವಳಿ ಅಂತ ಹೇಳುದು ಸ್ಪೆಷಲ್ ಆಗಿ ಶೈಕ್ಷಣಿಕವಾಗಿಯೂ ಸಾಮಾಜಿಕವಾಗಿ ಉದ್ಯೋಗ ರಂಗದಲ್ಲಿ ಬಹಳಷ್ಟು ಯಶಸ್ವಿ ಕಂಡಂತಹ ಈ ನಾಡು ಇಡೀ ಜಗತ್ತಿನಲ್ಲೇ ಬಹಳ ಪ್ರಸಿದ್ಧಿ ಹೊಂದ್ತಾ ಇದೆ. ಆದ್ರೆ ಒಂದೆಡೆ ಬಹಳ ದುರಂತ ಏನು ಅಂತ ಹೇಳಿದ್ರೆ ಈ ಮಾದಕತೆ. SLC ಮಕ್ಕಳು ಕೂಡ ಇವತ್ತು MDM ಎನ್ನುವಂತಹ ಪ್ರಾಡಕ್ಟ್ ಗಳನ್ನ ಬಳಸುವಂತಹ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣವಾಗಿದೆ. ನಾವು ಹಲವು ಕಡೆ ಶಾಲಾ ಕಾಲೇಜುಗಳಿಗಾಗ್ಲಿ ಬೇರೆ ಬೇರೆ ಕ್ಯಾಂಪ್ಗಳಿಗೆಲ್ಲ ಹೋಗಿ ಪರಿಶೀಲನೆ ನಡೆಸಿದೆವು. ಅನಂತರ ದೇರಳಕಟ್ಟೆಯಲ್ಲಿ ಅಲ್ಸಲಾಮ ಅಂತ ಇರುವಂತಹ ಕೌನ್ಸಿಲಿಂಗ್ ಸೆಂಟರ್ ನಾವು ಈಗಾಗಲೇ 3 ತಿಂಗಳ ಹಿಂದೆ ತೆರೆದಿದ್ದೇವೆ. ನಮಗೆ ಈಗಾಗಲೇ 150ರಷ್ಟು ಡ್ರಗ್ಸ್ ಗೆ ಅಡಿಕ್ಟ್ ಆದ ಮಕ್ಕಳು ನಮ್ಮ ಜೊತೆಗಿದ್ದಾರೆ. ಅದರಲ್ಲಿ 15 ವರ್ಷದ ಹೆಣ್ಣು ಮಕ್ಕಳು ಕೂಡ ಇದ್ದಾರೆ. ಬಹಳ ದುರಂತವಾದಂತಹ ಒಂದು ವಾತಾವರಣ ಇಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ನಾವು ಹೇಳುವುದಿಷ್ಟೇ, ಹೀಗೆ ಬಿಟ್ರೆ ಒಂದು 4-5 ವರ್ಷ ಕಳೆದ ಖಂಡಿತವಾಗಿ ಒಂದು ಪಂಜಾಬಿನ ಪರಿಸ್ಥಿತಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಬರಬಹುದು ಅಂತ ಹೇಳುವಂತ ಒಂದು ಭಯ ನಮ್ಮಲ್ಲಿ ಹುಟ್ಕೊಂಡಿದೆ. ಹಾಗಾದ್ರೆ ಹಲವರು ಹೇಳ್ತಾರೆ ಇದರ ನಿರ್ಮೂಲನೆ ಸಾಧ್ಯವಿಲ್ಲ, ಅಕಸ್ಮಾತ್ ಇದರ ವಿರುದ್ಧ ಹೋರಾಟ ಮಾಡಿದ್ರೆ ಫೆಡ್ಲರ್ಗಳೇನಾದ್ರೂ ಮಾಡ್ತಾರೆ ಅಂತ ಹೇಳಿ. ಅದೆಲ್ಲ ಶುದ್ಧ ತಪ್ಪು. ಯಾಕೆಂತ ಹೇಳಿದ್ರೆ ಫೆಡ್ಲರ್ಗಳದ್ದು ವ್ಯಾಪಾರ ಮಾಡ್ತಾ ಇರ್ತಾರೆ. ಆಮೇಲೆ ಡ್ರಗ್ಸ್ ಗೆ ಅಡಿಕ್ಟ್ ಆದವರು, ಈಗ ನಮ್ಮ ಹತ್ರ ಯಾರು ಮಕ್ಕಳು ಬರ್ತಾರೋ ಅವರು ಹೇಳುದು ಒಂದೇ, ನಮಗೆ ಇದರಿಂದ ಹೊರಬರಬೇಕು ಸರ್, ಹೇಗಾದ್ರೂ ಇದಕ್ಕೆ ಪರಿಹಾರ ಬೇಕು ಅಂತ ಹೇಳಿ. ಅದರಿಂದ ಯಾರು ಕೂಡ ಭಯ ಪಡಬೇಕಾದ ಅವಶ್ಯಕತೆ ಇಲ್ಲ. ಎಲ್ಲರೂ ಕೂಡ ಒಗ್ಗಟ್ಟಾಗಿ ಇಲ್ಲಿ ಜಾತಿ ಧರ್ಮ ಭೇದ ಭಾವನ ಮರೆತುಕೊಂಡು ಎಲ್ಲರೂ ಒಗ್ಗೂಡಿದ್ರೆ ಖಂಡಿತವಾಗಿಯೂ ಕರಾವಳಿಯಿಂದ ಈ ಡ್ರಗ್ಸ್ ಅನ್ನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡ್ಲಿಕ್ಕೆ ಸಾಧ್ಯವಿದೆ. ಈಗ ನಾವು ಮಾಡುವಂತ ಕಾರ್ಯಕ್ರಮ ಇದು, ಈ ಎಂಪವರ್ ದ ಫ್ಯೂಚರ್ ಎನ್ನುವಂತ ಕಾರ್ಯಕ್ರಮ, ಇದು ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಿಸಿದ ಕಾರ್ಯಕ್ರಮವನ್ನಾಗಿ ನಾವು ಮಾರ್ಪಾಡುಗೊಳಿಸಿದ ಕಾರಣ ಇವತ್ತು ಹೆಚ್ಚು ಏನು ಈಗ ಸಮೀಕ್ಷೆಯ ಪ್ರಕಾರನೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶೇಕಡವಾರು 60ಕ್ಕಿಂತಲೂ ಹೆಚ್ಚು ಮುಸ್ಲಿಂ ಸಮುದಾಯದ ಮಕ್ಕಳು ಇದಕ್ಕೆ ಬಲಿಯಾಗ್ತಾ ಇದ್ದಾರೆ. ಹಾಗೆ ಮೊದಲನೇ ಪರಿಹಾರ ಮಾರ್ಗವಾಗಿ ಪ್ರತಿ ಮಸೀದಿಗಳಲ್ಲಿ ಇದರ ಬಗ್ಗೆ ಅವೇರ್ನೆಸ್ ಅನ್ನ ಕೊಡಬೇಕು ಮತ್ತು ಮನೆಯವರು ಕೂಡ ಇದನ್ನ ಅವೇರ್ನೆಸ್ ಕೊಡಬೇಕು. ಹಾಗಾಗಿ ಅದಕ್ಕೆ ಒಂದು ತರಬೇತಿಯನ್ನ ಕೊಡ್ಲಿಕ್ಕೆ ನಾವು ಅಂತಾರಾಷ್ಟ್ರೀಯವಾಗಿ ಸಿನ್ಸಾಲ್ ಹಕ್ಕುದವಿಯನ್ನ ಕರೀತಿದ್ದೀವಿ. ಅವರು ಬಹುಭಾಷಾ ಪಂಡಿತರು, ಕನ್ನಡ, ಮಲಯಾಳಂ, ಇಂಗ್ಲಿಷ್ ಇನ್ನಿತರ ಭಾಷೆಗಳಲ್ಲಿ ಮಾತನಾಡುವವರು. ಅವರು ಅದರ ಅಧ್ಯಯನ ನಡೆಸಿಕೊಂಡು ಹೇಗೆ ಮೊಹಲ್ಲಾಗಳಲ್ಲಿ ಇದನ್ನ ಏನು ನಿರ್ಮೂಲನೆ ಮಾಡಬಹುದು ಮತ್ತು ಹೆತ್ತವರು ಹೇಗೆ ಜಾಗೃತಿಗೊಳಿಸಬಹುದು, ಮಾತ್ರವಲ್ಲ ನಮ್ಮ ಮಕ್ಕಳು ಡ್ರಗ್ಸ್ ಗೆ ಬಲಿಯಾಗಿದ್ದಾರೆ ಅಂತ ಹೇಳಿ ಒಂದು ಪತ್ತೆ ಹಚ್ಚಬಹುದಲ್ಲ, ಹೇಗೆ ಪತ್ತೆ ಹಚ್ಚಬಹುದು ಅಂತ ಹೇಳಿ. ಈಗ ನಮ್ಮ ಮಕ್ಕಳು ಯಾರಾದ್ರೂ ಬಲಿಯಾಗಿದ್ದಾರೆ ಅದನ್ನ ಸುಲಭವಾಗಿ ಕಂಡು ಹಿಡಿಬಹುದು. ಅದು ಹೇಗೆ ಕಂಡು ಹಿಡಿಬಹುದು ಅಂತ ಹೇಳುವಂತಹ ತರಗತಿ ಕೂಡ ಅಲ್ಲಿ ನಡಲಿಕ್ಕಿದೆ. ಇನ್ನು ಎಲ್ಲರೂ ಕೇಳುದ ಹಾಗೆ ಎಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿರಂತರವಾಗಿ ಡ್ರಗ್ಸ್ ನಡೀತಾ ಇದೆ, ಎಲ್ಲರಿಗೂ ಗೊತ್ತಿರೋ ವಿಚಾರ. ಅದಕ್ಕೆ ಪರಿಹಾರ ಏನು ಅಂತ ಹೇಳಿ ಆ ಪರಿಹಾರದ ಒಂದು ಮಾರ್ಗವಾಗಿದೆ ನಾಡಿದ್ದು ನಡೆಯುವಂತಹ ಕಾರ್ಯಕ್ರಮ. ಬಹಳಷ್ಟು ಅದರಲ್ಲಿ ಯೋಜನೆಗಳು ಅದರಲ್ಲಿದೆ. ಅದನ್ನ ಸರಿಯಾದ ರೀತಿಯಲ್ಲಿ ನಡೆಸಿದ್ರೆ ಖಂಡಿತವಾಗಿ ನಮಗೆ ನಿರ್ಮೂಲನೆ ಮಾಡಲು ದೊಡ್ಡ ಕಷ್ಟವಲ್ಲ. ಈ ಬಗ್ಗೆ ನಾವು ತುಂಬಾ ಅಧ್ಯಯನ ನಡೆಸಿದೆ. ನಾನು ಕೂಡ ವಿವಿಧ ರಾಜ್ಯಗಳಿಗೆ ಅಂದ್ರೆ ಆಂಧ್ರ ಪ್ರದೇಶ, ತಮಿಳುನಾಡು, ಪಂಜಾಬ್, ಕೇರಳದ ರಾಜ್ಯಗಳಲ್ಲೆಲ್ಲವೂ ಕೂಡ ನಾವು ಇದರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿಕೊಂಡೇ ನಾವು ಪುಸ್ತಕವನ್ನು ರಚಿಸಿದ್ದು. ಮಾತ್ರವಲ್ಲ, ಇದನ್ನ ಕೇರಳ ಮತ್ತು ಆಂಧ್ರ ಪ್ರದೇಶದಲ್ಲಿ ಅತಿ ಹೆಚ್ಚಾಗಿ ಈ ಡ್ರಗ್ಸ್ ಬಳಕೆ ಆಗಿದ್ರು ಕೂಡ ಅಲ್ಲಿಂದ ಬರುವುದೆಲ್ಲಿಂದ ಕೇಳಿದ್ರೆ ಅದು ಬೆಂಗಳೂರು ಅಂತ ಹೇಳ್ತಾರೆ. ಮತ್ತೆ ಇಲ್ಲಿ ಕೇರಳದ ವಿದ್ಯಾರ್ಥಿಗಳು ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಲೇಜುಗಳಲ್ಲಿ ಕಲಿಯುತ್ತಿರುವಾಗ ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಮಕ್ಕಳನ್ನು ಸಹಪಾಠಿತ್ವ ಮಾಡಿ ಮತ್ತೆ PGಗಳಲ್ಲಿ ಮಕ್ಕಳು ಹಾಲ್ಟ್ ಆಗಿರ್ತಾರೆ. ಆದ್ರೆ PGಗಳಿಂದ ಹೊರಬಂದು ಸ್ಪೆಷಲ್ ಫ್ಲಾಟ್ ಗಳನ್ನ ಮಾಡ್ತಾರೆ. ಅಲ್ಲಿ ನಿರಂತರವಾಗಿ ಡ್ರಗ್ಸ್ ನ ಏನು ವ್ಯಾಪಕವಾದ ಅವರ ಮಾಫಿಯಾ ಅಲ್ಲಿ ನಿರಂತರವಾಗಿ ನಡೀತಾ ಇದೆ. ಇದರ ಬಗ್ಗೆ ಕಮಿಷನರ್ ಆಗ್ಲಿ SP ಅವರಾಗ್ಲಿ ಬಹಳ ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಂಡು ಕಾನೂನು ರೀತಿಯ ಕ್ರಮಗಳನ್ನ ಕೈಗೊಳ್ತಿದ್ದಾರೆ. ಇದು ನಮಗೆ ಭಯ ಹುಟ್ಟಿಸುವುದಕ್ಕಿಂತಲೂ ಇದನ್ನ ಏನು ಫೆಡ್ಲರ್ಗಳು ಮತ್ತು ಫೆಡ್ಲರ್ಗಿಂತಲೂ
ಈ ಬಳಕೆದಾರರನ್ನ ಬಹಳ ಸುಸೂತ್ರವಾಗಿ ಅವರನ್ನ ನಮ್ಮೊಳಗೆ, ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಬಂದ ವಿದ್ಯಾರ್ಥಿಗಳನ್ನ ನಾವು ಸಮಾಧಾನ ಪಡಿಸಿ ಅವರನ್ನ ಒಂದು ರೀತಿಯ ಮೋಟಿವೇಶನ್ ಮಾಡಿದ್ರೆ ಖಂಡಿತವಾಗಿ ಅವರು ತಿರುಗ್ತಾರೆ. ಕೆಲವರು ಹೇಳ್ತಾರೆ ಕೌನ್ಸಿಲಿಂಗ್ ನಿಂದ ಸಾಧ್ಯವಿಲ್ಲ ಅಂತ ಹೇಳಿ, ಆದ್ರೆ ನಮ್ಮಲ್ಲಿ ಈಗ 60ರಷ್ಟು ವಿದ್ಯಾರ್ಥಿಗಳು ಕೇವಲ ಕೌನ್ಸಿಲಿಂಗ್ ನಿಂದ ಸರಿಪಡಿಸಿದಂತಹ ಒಂದು ಕೀರ್ತಿ ನಮ್ಮ ಸಂಸ್ಥೆಗಿದೆ. ಏನೇ ಇರಲಿ, ನಾಡಿದ್ದು ನವೆಂಬರ್ 15 ಶನಿವಾರ ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 12:30 ತನಕ ಕಾರ್ಯಕ್ರಮ ನಡೀಲಿಕ್ಕಿದೆ. ಅದರಲ್ಲಿ ಕಾನೂನು ಸಲಹೆಯನ್ನು ನೀಡಲು ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಅವರು ಆಗಮಿಸಿ ಕಾನೂನಿನ ಸಲಹೆಯನ್ನು ನೀಡಲಿಕ್ಕಿದ್ದಾರೆ. ಆಮೇಲೆ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ಶರೀಫ್ ಹಾಜಿ ವೈಟ್ ಸ್ಟೋನ್ ಅವರು ನಿರ್ವಹಿಸಲಿದ್ದಾರೆ. ಆಮೇಲೆ ದುವಾ ನೇತೃತ್ವವನ್ನು ಸಿಗಿದ ಅಮೀರು ತಂಗಳ್. ಆಮೇಲೆ ನಮ್ಮ ಯೋಜನೆ ಅಂದ್ರೆ ನಮ್ಮ ಈ ಅಲ್ಸಲಾಮದ ಅಧ್ಯಕ್ಷರು, ಅದು ಫಾರ್ಮರ್ DCP ಆಗಿರುವಂತಹ GA. ಕಣಚೂರು ಸಂಸ್ಥೆಯು ಹಲವಾರು ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಇದೀಗ ಕಳೆದ ಕೆಲವು ವರ್ಷಗಳಿಂದ ನಾಟೇಕಲ್ಲಿನ ಹೃದಯ ಭಾಗದಲ್ಲಿ ಕಣಚೂರು ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರವು ವೈದ್ಯಕೀಯ ಕ್ಷೇತ್ರದಲ್ಲಿ ಹೊಸ ಮೈಲುಗಲ್ಲುಗಳನ್ನ ನಿರ್ಮಿಸಿದೆ. ನುರಿತ ವೈದ್ಯಕೀಯ ಶಸ್ತ್ರತಜ್ಞರು, ಪ್ರಸೂತಿ, ಮಕ್ಕಳ ಮೂಳೆ ಕಣ್ಣಿನ ತಜ್ಞರು, ಸೀಳುತುಟಿ ರೋಗ, ಮೂತ್ರಪಿಂಡ ಶಸ್ತ್ರಚಿಕಿತ್ಸಾ ತಜ್ಞರು ನಿಮ್ಮ ಸೇವೆಯಲ್ಲಿ ಸದಾ ಲಭ್ಯವಿರುತ್ತಾರೆ. 24 ಗಂಟೆಗಳ ಕಾಲ ತುರ್ತು ಚಿಕಿತ್ಸೆ, ಹೆರಿಗೆ ಸೌಲಭ್ಯ, ವೈದ್ಯಕೀಯ ಮತ್ತು ನವಜಾತ ಶಿಶು ತೀವ್ರ ನಿಗಾ ಘಟಕ, ಎಕ್ಸ್ರೇ, ಸಿಟಿ ಸ್ಕ್ಯಾನ್, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಅಷ್ಟೇ ಅಲ್ಲದೆ ಔಷಧಿಗಳು, ರಕ್ತ ಹಾಗೂ ಮೂತ್ರ ತಪಾಸಣೆ, ಆಂಬ್ಯುಲೆನ್ಸ್ ಇತ್ಯಾದಿ ಲಭ್ಯವಿರುತ್ತದೆ. ಈ ಎಲ್ಲಾ ಸೌಲಭ್ಯಗಳು ರಿಯಾಯಿತಿ ದರದಲ್ಲಿದ್ದು, ಇದರ ಸದುಪಯೋಗವನ್ನ ಸಾರ್ವಜನಿಕರು ಪಡೆದುಕೊಳ್ಳಬಹುದು. ಕಣಚೂರು ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರ, ನಾಟೇಕಲ್, ಮಂಗಳೂರು.